ಮೋಟರ್ಸ್ನಾಗ ಹೋಗೋಣ. ಅಲ್ಲಿ ನಮ್ಮ ಹುಡುಗರು ಇದಾರೆ, ಪರಿಚಯ ಇರೋ ಹುಡುಗರು. ನೋಡಿ ತಿಂಡಿಗೆ ರೆಡಿ ಮಾಡಕ್ ನಿಲ್ಸಿದಾನೆ. ಈ ಗಾಡಿ ಅಲ್ಲಿಂದ ರಿವರ್ಸ್ ಬರೋದಂತೆ. ಸ್ವಾಗತಂ ಸುಸ್ವಾಗತಂ. ಇವಾಗ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿವಿ ನೋಡಿ. ಗಾಡಿನೇ ಇಲ್ಲ, ಇದೇ ಫಸ್ಟ್ ಟೈಮು ಬಂದಿಟ್ಟು ಕಾಟಕ್ಕೆ ಹೋಗಿದ್ದು. ಕಾಟನೇ ಖಾಲಿ ಇತ್ತು, ಎಲ್ಲ ಗಾಡಿಗಳೆಲ್ಲ ಹೋಗಿರ್ತಾವೆ ನೋಡಿ. ಅಲ್ಲೊಂದು ನಿಂತಿದ್ದಾವೆ ಅಷ್ಟೇ. ಇವಾಗ ಹೋಗಿ ಅವ್ರಿಗೆ ಖರ್ಚಿಗೆ ಕೊಟ್ಟು ಹೋಗ್ಬೇಕಷ್ಟೇ ನಾವು. ಫುಲ್ ಜಾಮ್ ಇದೆ ನೋಡಿ. ಅಂದರೆ ಜಾಮ್ ಅಂದರೆ ಮುಂದೆ ಸುಮ್ಮನೆ ನಿಂತಾರೆ ಗಾಡಿಗಳು ನಿಲ್ಸ್ಕೊಂಡು. ಕಾಟಕ್ಕೆ ಅಂತ ಇರಲಿಲ್ಲ, ಇಲ್ಲೇನು ಪಾಸ್ ಆಗ್ಬೋದು. ಕಾಟಕ್ಕೆ ಹೋಗೋದೇ ಇರೋದಲ್ಲ ನಾವು, ಕಾಟಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನೋಡಿ. ಇವಾಗ ಹೋಗಿ ಅವ್ರಿಗೆ ಖರ್ಚಿಗೆ ಕೊಟ್ಟು ಬರೋಣ ಬನ್ನಿ. ಬಂದು ಹೋಗೋಣಂತೆ. ಇಲ್ಲಿದ್ದ ಯೂ ಟರ್ನ್ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು. ಇಲ್ಲೇ ಸೈಡ್ ಹಾಕಿ ಹೋಗೋಣ ಬನ್ನಿ. ನೋಡಿ ದಲ್ಲಾಳಿಗೆ ಎಷ್ಟೊಂದು ಜನ ಇದ್ದಾರೆ ಗಾಡಿ ನಿಲ್ಸರು. ಇಲ್ಲಿ ಸೈಡ್ ಹಾಕಿ ಹೋಗೋಣ ಬನ್ನಿ. ಬಾರ್ಡರ್ ಪಾಸ್ ಅದು ನೋಡಿ. ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ಅದು ಹೈಟ್ ಐತೆ ಅಂತೇಳಿ. ಹೈಟ್ ಐತೆ ಅನ್ನೋದೇನು ಐತೆ. ಈ ಗಾಡಿ 13 ಅಡಿ ಐತೆ, ನಂದು ಜಾಸ್ತಿನೇ ಐತೆ. ಯಾಕಂದರೆ ಕರೆಕ್ಟಾಗಿ ಅದ್ರ ಮೇಲೆ ಒಂದು ಚೀಲ ಇಕ್ಬಿಟ್ಟಿದ್ದಾರೆ ಮೇಲಕ್ಕೆ, ಅದು ಹೈಟ್ ಕಾಣ್ತೈತೆ. ಅವನ ಹತ್ರ ನಾವು ವಾದಿ ಮಾಡೋಕ್ಕೆ ಬರಲ್ಲ. ನೋಡ್ಗುರು, ಇದು ಡಬಲ್ ಟ್ರಾಲಿ ಎಳ್ಕೊಂಡು ಹೋಗೋದು. ಅಲ್ಲಿ ಬರ್ತಾ ಇದೆಯಲ್ಲ ಇಂಜಿನ್ನು, ಅದು 2 ಟ್ರಾಲಿ ಎಳ್ಕೊಂಡು ಹೋಗುತ್ತೆ. ಡೆಲಿವರಿದು ಬೆಂಗಳೂರಿಂದ ಹೋಗ್ತೈತೆ ನೋಡಿ. ಅದು ಏನು ಗುರು ಹೈಟ್ ಐತೆ. ಇವಾಗ ವಾದಿ ಮಾಡೋಕ್ಕೆ ಬರಲ್ಲ ನಾವು. ಸುಮ್ಮನೆ ವಾದಿ ಮಾಡಿದರೆ ಕಿರಿಕಿರಿ ಆಗ್ತತೆ. ಕೇಸ್ ಹಾಕಿದರೆ ಓನರು ತಿನ್ನಂಗಲ್ಲ, ನಾವು ತಿನ್ನಂಗಲ್ಲ, ಹೋಗ್ಬಿಡ್ತತೆ ಅಂತೇಳಿ ಭಿಕ್ಷೆ ಕೊಟ್ಟು ಬಂದೀವಿ. ಏನು ಮಾಡ್ತೀರಿ ಇಲ್ಲಿ? ನಾವು ಭಿಕ್ಷೆ ಹಾಕಿದ್ದೀವಿ, ಅವ್ರು ಭಿಕ್ಷೆ ಎತ್ತಕ್ಕಿದ್ದಾರೆ. ಹೈಟೆಕ್ ಭಿಕ್ಷಕರು ಅಂತಾರೆ ಇವ್ರನ್ನೆಲ್ಲ. ಆ ಬ್ರೋಕರ್ಗಳನ್ನ ಯೋಸಕ್ಕೊಂದು ಜನ ಇಟ್ಕೊಂಡಿದ್ದಾರೆ. ಏನು ಅವ್ರು ನೋಡ್ಬೇಕು ಸುಮ್ಮನೆ. ಇವಾಗ ನಾವು ಇದನ್ನು ಗೋರ್ಮೆಂಟ್ ಫ್ಯಾಕ್ಟ್ರಿನಾಗೆ ಅನ್ಲೋಡಿಗೆ ಲೋಡಿಗೆ ಹೋದಾಗ ಚೆಕಿಂಗ್ ಮಾಡ್ತಾರಲ್ಲ, ಬೀಡಿ ಬೆಂಕಿ ಪಟ್ನ ಏನಾದರೂ ಕಡ್ಡಿ ಗುಟ್ಕ ಇದಾವೇನಂತೇಳಿ ಆ ಥರ ಚೆಕಿಂಗ್ ಮಾಡೋದವರು. ಸೀಲ್ ಹಾಕಿ ಕಳಿಸ್ತಾರೆ ಹೊರಕ್ಕೆ ಬರೋಕ್ಕೆ. ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಎತ್ಕೊಂತಾರೆ. ಇಲ್ಲೊಂದು ಸ್ವಲ್ಪ ಹೊರಗಡೆ ಹೋಗೋಕ್ಕೆ ರೋಡ್ ಸರಿ ಇಲ್ಲ ನೋಡಿ. ಎಷ್ಟು ಗುಂಡಿ ಬಿದ್ದಾವೆ. ಈಗ ಒಂಚೂರು ಕಾಂಕ್ರೀಟ್ ಹಾಕಿದ್ರೆ ಆಯ್ತು. ಕಾಂಕ್ರೀಟ್ ಅದನ್ನೆಲ್ಲ ಮಾಡೋದಿಲ್ಲ, ಅದು ಒಟ್ಟು ದುಡ್ಡು ಬೇಕಷ್ಟೇ ನೋಡಿ. ಆ ಕಡೆ ಎಷ್ಟೊಂದು ಜಾಮ್ ಆಗಿದೆ. ಬರೋರಿಗೆ ಹೋಗೋರಿಗೇನು ಜಾಮ್ ಇಲ್ಲ ನೋಡಿ. ಬೇಗ ಪಾಸ್ ಆದ್ವಿ. ಇವಾಗ ಎಲ್ಲನ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತಾನೋ ಏನೋ ಅಡುಗೆ ಮಾಡಬೇಕು ಗೊತ್ತಿಲ್ಲ ತಿಪ್ಪೇಶಿಗೆ. ನನಗೇನು ಅಡುಗೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ ಬನ್ನಿ, ಎಲ್ಲ ಹೋಗಿ ಅಡುಗೆ ಮಾಡೋಣ ನೋಡಿ. ಸ್ನೇಹಿತರೆ, ವ್ಯೂ ಮಾತ್ರ ಸೂಪರ್ ಆಗಿದೆ ನೋಡಿ. ಬಿಸಿಲು ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ನೋಡಿ. ಸಖತ್ತಾಗಿ ಕಾಣುತ್ತೆ. ಬಿಸಿಲಿಲ್ಲ, ಆದರೆ ಬಿಸಿಲು ಬರೋ ಡೌಟೇ. ಹಿಂಗೆ ಇರ್ಬೇಕು ನಮಗೆ. ಜಿನಿ ಮಳೆ ಬರಬೇಕು. ಅಂದರೆ ರಾತ್ರಿಗೆ ಈ ಥರ ಬಂದರೆ ಗಾಡಿ ಓಡ್ಸೋಕ್ಕೆ ತುಂಬ ಇರಿಟೇಟ್ ಆಗಿಬಿಡ್ತೈತೆ. ಆದರೆ ಬಿಸಿಲು ಬಂತಂದರೆ ಅದ್ರ ವ್ಯೂವೇ ಬೇರೆ ಅಲ್ಟಿಮೇಟ್ ಆಗಿರುತ್ತೆ. ಬಿಸಿಲಿಲ್ಲಲ್ಲ, ಬಿಸಿಲು ಬರೋದಿಲ್ಲ. ನಾವು ಮೋಸ್ಟ್ಲಿ ಬಿಸಿಲು ನೋಡೋದು ಊರಿಗೆ ಹೋದ್ಮೇಲೆ ಅನಿಸುತ್ತೆ. ಇನ್ನೇನು ಮಂಗ್ಳೂರು ಕಡೆ ಲೋಡ್ ಗೀಡ್ ಸಿಕ್ತು, ಮಂಗ್ಳೂರಿಗೆ ಹೋದ್ವು ಅಂದರೆ ಅಲ್ಲಿ ಬಿಸಿಲು ಬರೋದು ಡೌಟೇ. ಇದೇ ಥರ ಇರುತ್ತೆ ವಾತಾವರಣ. ಇನ್ನೇನು ಈ ಕಡೆ ಹೋಗ್ಬೇಕಾದ್ರೆ ಲಾತೂರು ನಾಂದೇಡ್ ಮೇಲೆ ಹೋದ್ವು ಅಂದರೆ ಆ ಸೈಡೂ ಅಷ್ಟೇ. ಅಲ್ಲಿನೂ ಬಿಸಿಲು ಕಾಣಲ್ಲ, ಬರೀ ಮಳೆ ಬರ್ತಾ ಇರ್ತದೆ. ಅಲ್ಲಿನೂ ದಬಾಸ್ ಬರುತ್ತೆ ಗುರು. ಸಿಕ್ಕಾಬಟ್ಲೆ ಮಳೆ ಹೊಡೆಯೋದು ಆ ರೋಡಾಗೆ. ಎಲ್ಲ ಅಂದರೆ ಯಾವತ್ಮೇಲೆ ಬಿಡ್ತೀವಲ್ಲ, ಅಲ್ಲಿಂದ ಸಿಕ್ಕಾಬಟ್ಲೆ ಮಳೆ. ನಾಂದೇಡ್ಗೆ ಹೋಗೋ ಗಂಟನೂ ಮಳೆ ಇರುತ್ತೆ, ನಾಂದೇಡಿಂದ ಇರೋದಿಲ್ಲ. ಇವಾಗ 8:30 ಆಯ್ತು. 8ಗೆ ಬರೋಲ್ಲ ಗುರು, 8:20 ಇನ್ನೂ ಟೈಮು. ಇವಾಗ ಅಲ್ಲಿ ಬಾರ್ಡ್ರ್ ದಾಟಿ ಬಂದ್ವಿ. ಇಲ್ಲಿ ಮತ್ತೇನೋ ಇದ್ದಾರೆ. ಎಲ್ಲಿ ಪಂಡ್ರಗೌಡ ದಾಟಿದ ಮೇಲೆ ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಟು ಬಂದ್ರೂ ಇಲ್ಲಿನೂ ಚೆಕ್ಕಿಂಗ್ ಮಾಡ್ತೀವಿ ಅಂತೇಳಿ ಚೆಕ್ಕಿಂಗ್ ಹೆಸರು ಹೇಳಿ ಎಲ್ಲ ಡ್ರೈವರ್ ಹತ್ರನೂ ದುಡ್ಡು ಉಚ್ಚಿಗೆ ಮಾಡ್ತಾರೆ. ಏನು ಮಾಡಿದ್ರು ಬಿಡಲ್ಲ ಗುರು. ಬ್ಯಾರಿಗೇಟ್ ಹಾಕ್ಕೊಂಡು ಅಡ್ಡ ನಿಂತ್ಕೊಂಡ್ಬಿಡ್ತಾರೆ ಎಮ್ಮೆ ಥರ. ಆದರೆ ಅವ್ರಿಗೆ ಕೊಟ್ಟು ಹೋಗ್ಲೇಬೇಕು ನಾವು. ಕೊಟ್ಟು ಹೋಗಿಲ್ಲ ಅಂದರೆ ಫೋಟೋ ಹೊಡ್ಕೊಂಡು ಕೇಸ್ ಹಾಕ್ತಾರೆ. ಅದೊಂದು ತೊಂದರೆ. ಅಲ್ಲಿ ಹೊಡ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಬ್ಯಾರಿಗೇಟ್ ಹಾಕ್ಕೊಂಡು 34 ಅಡ್ಡ ನಿಂತಿರ್ತಾರೆ. ನಮ್ಮ ಡ್ರೈವರಿಗೆ ಗೊತ್ತು ಆಲ್ಮೋಸ್ಟು ಮಹಾರಾಷ್ಟ್ರ ಪೊಲೀಸ್ ಹೆಂಗಂತೇಳಿ. ಇವಾಗ ಇಲ್ಲೊಂತಾಗ ಸಿಗುತ್ತೆ, ಮುಂದೆ ನೋಡೋಣ. ಮುಂದೆ ಎಲ್ಲಾದ್ರೂ ಸಿಕ್ಕರೆ ಸಿಗ್ಬೋದೇನೋ. ಬನ್ನಿ ಪೊಲೀಸರ ಹತ್ರ ಹೋಗಿ ಸಿಗೋಣ. ಬಂದ್ವಿ, ಡೀಸೆಲ್ ಹಾಕ್ಸಿದ್ವಿ ಈ ಬಂಕ್ನಾಗೆ, ಪಂಡ್ರಗೌಡದಾಗೆ ಡೀಸೆಲ್ ಹಾಕ್ಸಿ ಇವಾಗ ಇನ್ನೇನು ಬ್ರೇಕ್ಫಾಸ್ಟ್ ಅಡುಗೆ ಮಾಡ್ಕೊಂಡೆ ಹೋಗೋದು. ಗಾಡಿ ಒಳಗೆ ಹಾಕಿದ್ದಾರೆ ನೋಡಿ. ಹಾಂ ಬಾ ಹಿಂಗೆ
ಒಳಗೆ ಹಾಕಿದಾರೆ ನೋಡಿ ತಿಪ್ಪೇಸ್ವಾಮಿ, ಅಲ್ಲಿ ಹಾಕೋದೆ. ಈಗ ಹಿಂಗೆ ಬಂದ ರಿವರ್ಸ್ ಹೊಡೆದ್ಬಿಡು ಅವ್ನ ಪಕ್ಕಕ್ಕೆ. ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿದೆ. ಅದು ಏನಾಗಿದೆ ಅಂದರೆ ಬಂಕ್ನಾಗ ಹೋಗೋ ಗಾಡಿಗೆ ಹಿಂದೆಯಿಂದ ಇನ್ನೊಂದು ಗಾಡಿ ಬಂದು ಗುದ್ಬಿಟ್ಟಿದ್ದಾನೆ. ಅವಾಗ ಏನಾಗೈತೆ ಅಂದರೆ ಪಲ್ಟಿ ಹೊಡೆದ್ಬಿಟ್ಟೈತೆ ಗಾಡಿ. ರೋಡ್ ಫುಲ್ ಜಾಮ್ ಆಗೈತೆ. ಅಲ್ಲಿ ಹೋಗಿ ತೋರಿಸ್ತೀನಿ. ಅಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಫುಲ್ ಕೆಸರು ಗುರು. ಇವಾಗ ಏನಂದರೆ ಡಾಬಾದೊಳಗೆ ಹಾಕ್ಬೇಕಂದ್ರೆ 50 ಸಲ ಯೋಚನೆ ಮಾಡಿ ಹಾಕ್ಬೇಕು ಗಾಡಿಗಳನ್ನ. ಯಾಕಂದರೆ ಎಲ್ಲಿ ನೋಡಿದ್ರೂ ಕೆಸರು ಮಳೆ ಅಲ್ಲ, ಹಾಗಾಗಿ ಎಲ್ಲಿ ಗಾಡಿ ಸಿಗೆ ಬೀಳ್ತಾವಂತ ಗೊತ್ತಾಗೋದಿಲ್ಲ. ಆದರೆ ಈ ಡಾಬಾ ಎಲ್ಲ ಫುಲ್ ಗಟ್ಟಿ ಇದೆಯಲ್ಲ, ಎಲ್ಲಿ ಎರೆಮಣ್ಣಿಲ್ಲ, ಗಾಡಿ ಸಿಗೆ ಬೀಳಲ್ಲ ಅಂಥೇಳಿ ಇಲ್ಲಿ ಹಾಕಿದ್ವಿ. ಇಲ್ಲಿ ತಿಂಡಿ ಮಾಡ್ಕೊಂಡು ಊಟ ಮಾಡಿ ತಿಂಡಿ ತಿಂದು ಸೀದಾ ಹೊಡಿತಾ ಇರೋದೆ. ನಾಗ್ಪುರ 150, ಅತ್ಲಾಗ 100, ಇನ್ನು 300 ಕಿಲೋಮೀಟ್ರ್ ಐತೆ ಗುರು. ಇವಾಗ ಹೋಗೋಣ ಬನ್ನಿ, ಫಸ್ಟ್ ತಿಂಡಿ ಮಾಡೋಣ. ಸ್ನೇಹಿತರೆ, ಗಾಡಿ ಬಂಕ್ ಒಳಗೆ ಟರ್ನ್ ಹೊಡೆಯೋದಂತೆ. ಅಲ್ಲಿ ಯೂ ಟರ್ನ್ ಇಲ್ಲ, ಅಪೋಸಿಟ್ ಬಂದು ಬಂಕ್ ಒಳಕ್ಕೆ ಇನ್ನೇನು ಟರ್ನ್ ಹೊಡೆದಾನೆ ಇನ್ಲಾಸ್ ಬಂದು ರೇವತಿ ಗಾಡಿ ಗುದ್ದಿದ್ದಾನೆ. ಟೆನ್ನಿಲು ಇಲ್ಲಿದೆ ನೋಡಿ, ಅದು ಪಲ್ಟಿ ಹೊಡೆದತ್ತೆ. ಡ್ರೈವರಿಗೆ ಏನೂ ಆಗಿರೋಕ್ಕಿಲ್ಲ ಮೋಸ್ಟ್ಲಿ. ಅಂದರೆ ಏನಾಗಿತ್ತು ಅಂದ್ರೆ ಅದು ಗಾಡಿ ಹಿಂಗೆ ಲಾಸ್ ಬಂದು ಹಿಂಗೆ ಇಲ್ಲಿ ಯೂ ಟರ್ನ್ ಐತೆ, ಹಿಂಗೆ ಬಂಕ್ ಒಳಕ್ಕೆ ಹೋಗೋಕ್ಕೆ ಟರ್ನ್ ಹೊಡೆದಿದ್ದಾನೆ. ರಾತ್ರಿ 2 ಗಂಟೆಗಂತ ಆಗಿರೋದು. ಅಂದರೆ 2 ಗಂಟೆ ಟೈಮ್ನಾಗೆ ಟ್ರಾಫಿಕ್ ಇರಲ್ಲಲ್ಲ, ಹಂಗಾಗಿ ಟರ್ನ್ ಹೊಡೆದ್ಬಿಟ್ಟಿದ್ದಾನೆ. ಬಂದು ಟರ್ನ್ ಹೊಡೆದಿದ್ದಾನೆ, ಇದು ಸ್ಪೀಡಾಗಿ ಬಂದು ಗುದ್ದಿದ್ದಾನೆ ಅಷ್ಟೇ. ಫುಲ್ ಸ್ಪೀಡಾಗಿ ಬರ್ತೈತೆ ಗಾಡಿ ಇದು ನೋಡಿ. ಕ್ರಾಸಿಂಗ್ ಮಾಡೋಕೆ ಇನ್ನೊಂದು ಗಾಡಿ ತಂದಿದ್ದಾರೆ ಇವ್ರದ್ದು. ನೋಡಿದ್ರು ಲೆಫ್ಟ್ ಸೈಡಿಂದ ಹೋಗಿತ್ತೆ ಪಾಪ, ಅಲ್ಲಿಗೂ ಕಂಟ್ರೋಲ್ ಮಾಡಿದ್ದಾನೆ ನೋಡಿ. ಕಂಟ್ರೋಲ್ ಮಾಡಿದ್ರೂ ಆಗಿಲ್ಲ. ಇದು ಗಾಡಿ ರಿವರ್ಸ್ ತಗೊಳ್ಳೋಣ ಅಂದರೆ ಇಲ್ಲಿಂದ ಬಂದು ರಿವರ್ಸ್ ತಗೊಳ್ಳೋಣ, ಅದೇ ಟೈಮಿಗೆ ಬಂದು ಇದು ಬಂದು ಗುದ್ದಿದ ನೋಡಿ. ಈ ಗಾಡಿ ಏನೂ ಆಗಿಲ್ಲ ಗುರು. ಮಾಲೆಲ್ಲ ಕ್ರಾಸಿಂಗ್ ಮಾಡ್ತಾಯಿದ್ದಾರೆ ಪಾಪ ಮಳೆಯಾಗೇನೆ ನೋಡಿ. ಇದು ಹೋಗಿ ಈ ಗಾಡಿ ಅಲ್ಲಿಂದ ರಿವರ್ಸ್ ಬರೋದಂತೆ. ಬಂಕ್ ಒಳಕ್ಕೆ ಹೋಗೋಕ್ಕೆ ರಿವರ್ಸ್ ಹೊಡೆದಾನ ಮ್ಯಾಕೆ. ಮೊದಲೇ ಇಲ್ಲ ರೈಟಿಗೆ ಒಂಚೂರು ಗಾಡಿ ಬಗ್ಗಿತ್ತಲ್ಲ, ಬಂದು ಗುದ್ದಿದೇಟಿಗೆ ಹಂಗೆ ಪಲ್ಟಿ ಹೊಡೆದತ್ತೆ. ಬಾಡಿಗೆ ಗುದ್ದಿದ್ದಾನೆ ನೋಡಿ. ಇಲ್ಲಿ ಸ್ಪೀಡಾಗಿ ಬಂದಾನ ಕಣ. ರಾತ್ರಿ 2 ಗಂಟೆ ಎಲ್ಲ ಮಳೆ ಕಂಡಿಲ್ಲ. ಮಳೆಗಾಲದಾಗ ಹಿಂಗೆ ಆಗೋದು ಜಾಸ್ತಿ. ಗಾಡಿ ಕ್ರಾಸಿಂಗ್ ಮಾಡ್ಬೇಕೇನೋ ಇವಾಗಿದು. ಅಲ್ಲಿ ಬಂದು ನಿಂತತ್ತಲ್ಲ ಬೇರೆ ಕ್ರಾಸಿಂಗಿಗೆ. ಅವರವೇ ಏನು ಗೊಬ್ಬರ ಲೋಡ್ ಆಗೈತೆ ಕಣಿದು. ಗೊಬ್ಬರ ಅಲ್ಲ ಗುರು, ಪ್ಲಾಸ್ಟಿಕ್ ಮಣಿ ಲೋಡ್ ಇದು. ಯು ಪಿಯಿಂದ ಬಂದಿರ್ಬೇಕು ಮೋಸ್ಟ್ಲಿ. ಪ್ಲಾಸ್ಟಿಕ್ ಮಣಿ ಲೋಡ್ ಇದು ನೋಡಿ. ಸಕ್ಕರೆ ಎಲ್ಲ ಇದು ಪ್ಲಾಸ್ಟಿಕ್ ಮಣಿ. ಇದು ನೆಂದರೆ ಭಾರಿ ಕಿರಿಕಿರಿ ಗುರು ಅನ್ಲೋಡ್ ಮಾಡೋತ್ತಾಗೆ. ಪಾಪ ಇಲ್ಲಿದ್ದಾರೆ ನೋಡಿ ತಮಿಳ್ನಾಡಿನವರು. ಬೇರೆಯವ್ರು ಬಂದು ಟಾರ್ಪಲ್ ಹಾಕ್ತಿದ್ದಾರೆ. ಇಲ್ಲಾಂದರೆ ನೆಂದೋತಂದರೆ ಭಾಳ ಕಷ್ಟ ಆಗ್ಬಿಡ್ತತೆ. ಅದು ಆಲೂಗಡ್ಡೆ ಗಾಡಿ ಇದೆಯಲ್ಲ, ಮೋಸ್ಟ್ಲಿ ಅದ್ರಾಗಲ್ದೆ ಇಳಿಸ್ಕೊಂಡಿರ್ಬೇಕು ಟಾರ್ಪಲ್ಲು. ಇವಾಗ ಆಗ್ತದಾರೆ ನೋಡಿ. ಎತ್ತಕ್ಕೆ ಬರೋಲ್ಲ ಗಾಡಿ, ಕ್ರಾಸಿಂಗ್ ಮಾಡಬೇಕು. ಕ್ರಾಸಿಂಗ್ ಮಾಡಿದರೆ ಮಾತ್ರ ಗಾಡಿ ಎತ್ತಕ್ಕೆ ಬರೋದು. ಗಾಡಿಗಳೆಲ್ಲ ಬಂಕ್ ಒಳಗ್ಲಿದ್ದ ಬಂದು ಹೋಗ್ತಿದ್ದಾವೆ ನೋಡಿ. ಕಾಲು ಭಾಗ ಅನ್ಲೋಡ್ ಮಾಡಿದ್ದಾರೆ, ಇನ್ನು ಮುಕ್ಕಾಲು ಭಾಗ ಐತೆ ನೋಡಿ. ಮೋಸ್ಟ್ಲಿ ಯು ಪಿಯಿಂದ ಬಂದಿರ್ಬೋದು ಅನಿಸುತ್ತೆ. ಏನೂ ಆಗಿಲ್ಲ, ಅದೇ ಗಾಡಿಗೆ ಮತ್ತೆ ಲೋಡ್ ಮಾಡ್ಬೋದು ಅನಿಸುತ್ತೆ. ರಾತ್ರಿ 2 ಗಂಟೆಗೆ ಆಗಿರೋದು. ಹಂಗೆ ಆಗೋದಿದು, ಅದೇ ಗಾಡಿಗೆ ಲೋಡ್ ಮಾಡ್ತಾರೆ. ಗಾಡಿ ಬರೋವೆಲ್ಲ ಬಂಕ್ ಒಳಗ್ಲಿದ್ದ ಬರ್ತಾವೆ ನೋಡಿ. ತಿಂಡಿಗೆ ರೆಡಿ ಮಾಡೋಕ್ಕೆ ನಿಲ್ಸಿದ್ದಾನೆ. ಹೋಗಿ ಬಂದ್ವಿ ನಾವು. ಅದು ಗಾಡಿ ಬಂಕ್ ಒಳಕ್ಕೆ ಹೋಗಕ್ಕೆ ರಿವರ್ಸ್ ಬರೋದಂತೆ. ರಾತ್ರಿ 2 ಗಂಟೆಗೆ ಮಳೆ ಬರೋ ಕಾರಣದಿಂದ ರೋಡ್ ಕಂಡಿಲ್ಲ, ಗಾಡಿನೇ ಕಂಡಿಲ್ಲ. ಮೇವತ್ತಿಗೆ ಬಂದು ಡ್ಯಾಶ್ ಕೊಟ್ಟಿದ್ದಾನೆ. ಸ್ಟೇರಿಂಗೆಲ್ಲ ಹತ್ತ ಹೋಗ್ಬಿಟ್ಟತೆ ಸೀಟಿಗೆ. ಅಂದರೆ ಡ್ರೈವರ್ಗೆ ಏನಾಗಿಲ್ಲ ಅಂತ ಕೇಳಿದ್ವಿ. ಡ್ರೈವರ್ ಸೇಫ್ ಇದ್ದಾನೆ ಅಂದರು. ನಾವು ವೀರೇಶಿ ಅಡುಗೆ ಮಾಡೋಕ್ಕೆ ಬಿಟ್ಟೋಗಿದ್ವಿ. ಇನ್ನು ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ತರಕಾರಿ ಕೊಯ್ದಾಕೇನು ಗುರು ಅಷ್ಟೇ.
ಸಾಯ್ತೀರ ಅಂತ ಗೊತ್ತಾಯ್ತು ನನಗೆ ಬುಟ್ಟಿ ಮಕ್ಕಳ कार वाला घुस गया तो क्या करना बोलो कार वाला घुस गया तो अब मर जाना ನೋಡಿದ್ರಲ್ಲ ಸ್ನೇಹಿತರೆ ನೀವು ಯಾವ ಥರ ಬಂದು ಅಡ್ಡಾಕ್ತಾರೆ ಅಂತೇಳಿ ಪೊಲೀಸ್ನವರು ರಾಜಸ್ಥಾನ ಹರಿಯಾಣ ಗಾಡಿಗೆಲ್ಲ ಬಿಡ್ತಾರೆ ಲೋಕಲ್ ಗಾಡಿಗೆ ಅಡ್ಡನೇ ಹೋಗೋದಿಲ್ಲ ಯಾಕಂದ್ರೆ ಅವ್ರು ಫುಲ್ ಜಗಳ ಮಾಡಿರ್ತಾರೆ MH ಗಾಡಿ ಅಂತೇಳಿ ಆದರೆ ಟೀಯನ್ನು ಕರ್ನಾಟಕ ಗಾಡಿ ಮಾತ್ರ ಬಿಡೋದಿಲ್ಲ ಹಂಗೆ ಹಂಗೆ ಸಾಲ ಕೊಟ್ಟು ಬಿಟ್ಟರ್ ಮಾಡ್ದಂಗೆ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾರೆ ಈಗ ಸಾಲ ಕೊಟ್ಟರು ಇವಾಗ ನೀವು ಕೊಡೋವರೆಗೂ ನಾನು ಮುಂದಕ್ಕೆ ಬಿಡಲ್ಲ ಅಂತೇಳಿ ಅಡ್ಡ ನಿಂತ್ಕೊಂತಾರಲ್ಲ ಆ ರೇಂಜಿಗೆ ಬಂದು ಅಡ್ಡ ನಿಂತ್ಕೊಂತಾರೆ ಇಲ್ಲ ಗೇಟ್ ಅಡ್ಡ ದೂಡ್ತಾರೆ ಇಲ್ಲಾಂದ್ರೆ ಫೋಟೋ ಹೊಡೆದು ಕೇಸ್ ಹಾಕ್ತಾರೆ ನಮ್ದು ರೈಟ್ ಬೇರೆ ಐತೆ ಅದೊಂದು ಕಿರಿಕಿರಿ ಗುರು ಅದಕ್ಕೆ ಏನು ಮಾಡ್ತೀರಾ ಹೋದ್ರೆ ಹೋಗ್ಬೇಕು ರಿಕ್ಷಾ ಕೊಟ್ಟು ಬಂದೆ ಅವ್ರಿಗೆ ಬಿಟ್ಟಿದ್ರೆ ಅನ್ನೋದು ನಾವು ನೀವು ಏನನ್ನ ತಿಳ್ಕೊಂಡ್ರಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರಂದ್ರೆ ಹೇಳ್ಬಾರ್ದು ಅಷ್ಟೇ ಹೊಟ್ಟೆ ಉರಿಸ್ತಾರೆ ಅವ್ರು ವಾಟರ್ನಾಗ ಹಂಗೆ ಹೊಟ್ಟೆ ಉರಿಸ್ತಾರೆ ಅದ್ರಾಗ ಇವರು ಕೇಸ್ ಹಾಕ್ತೀನಿ ಅದಾಕ್ನಿ ಇದಾಕ್ನಿ ಅಂದ್ರೆ ಲಾಸ್ಟಿಗೆ ಬೇಜಾರಾಗಿ ಯಾಕನ್ನ ಹಾಕಿ ಹೋಗತ್ತಾಗ ಅಂತೇಳಿ ನನ್ನ ಗೊತ್ತಿಲ್ಲ ಅಂತೇಳಿ ಸೈಡಿಗೆ ಬಂದಮೇಲೆ ತಾಂಬ ಅದನ್ನೇ ಕೊಟ್ಟು ಹೋಗಂತೇಳಿ ಅದನ್ನೇ ಕಸ್ಕೊಂಡು ಕಳಿಸಿದ್ರು ಏನು ಬಿಡಲ್ಲ ಇವರು ನೀವು ಚಿಲ್ಲರೆ ಕೊಡ್ರಿ ಬಿಡೋದಿಲ್ಲ ನಾನು ಬೇಕಾದ್ರೆ ಪರೀಕ್ಷೆ ಮಸ್ತು ಸಲ 5 ರೂಪಾಯಿ ಕಾಯನ್ನು 10 ರೂಪಾಯಿ ಕಾಯನ್ನು ಜೋಡಿಸ್ಕೊಂಡು ಕೊಟ್ಟಿದ್ದೀನಿ ಅದನ್ನೂ ಬಿಡೋದಿಲ್ಲ ಇವರು ಒಟ್ಟು ದುಡ್ಡು ಬೇಕು ಅವ್ರಿಗೆ ಅಷ್ಟೇ ಮಹಾರಾಷ್ಟ್ರ ಪೊಲೀಸರು ಪಾಪ ಇವರು ಲಾಸ್ಟ್ ಹೊಟ್ಟಿದ್ರು ಯಾರೇ ಎಂಬಲ್ಲ ಇವರು ಒಬ್ಬ ಟ್ರಾಫಿಕ್ ಪೊಲೀಸ್ನ ಅವರ ಮಹಾರಾಷ್ಟ್ರದ ಟ್ರಾಫಿಕ್ ಪೊಲೀಸ್ನವ್ರೆ ಫುಲ್ ಅವಳಿ ಇನ್ನು ಮುಂಬೈನಾಗಂತೂ ಭಾರಿ ಅವಳಿ ಆಗ್ಬಿಟ್ಟಂತ ಆಗೈತೆ ಅಲ್ಲಿ ಯಾವಾಗಲೂ ಅಷ್ಟೇ ನಾವು ಕಿರಿಕಿರಿ ಇಲ್ಲದ ಕಡೆ ಜಾಸ್ತಿ ಹೋಗಲ್ಲ ಇಲ್ಲಿ ಹೋಗ್ತೀವಿ ನೋಡಿ ಅಲ್ಲಿ ಯಾವಾಗಲೂ ಟೆಂಟ್ ಹಾಕ್ಕೊಂಡು ಅಲ್ಲೇ ಇರ್ತಾರೆ ಎಲ್ಲಿ ಹೋಗೋದಿಲ್ಲ ಅವರು ನೋಡಿ ನೀವು ಹೆಂಗೆ ಕಾಣ್ತಿದೆ ನೋಡಿ ಸೂಪರ್ ಆಗಿದೆ ಇನ್ನೂ ಬಿಸಿಲು ಬಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಷ್ಟೇ ತಗೊಂಡು ಅಲ್ಲಿಗೆ ಬಂತು ಇವಾಗ ಮನೆಗಳಾದ್ರೂ ನಾವು ಬೆಳಿಗ್ಗೆಯಿಂದ ಎಷ್ಟು ಬರ್ತೀವಿ ಅಂದರೆ 100 ಕಿಲೋಮೀಟ್ರ್ ಗಾಡಿ ಡ್ರೈವ್ ಮಾಡಿಲ್ಲ ಆದಿಲಾಬಾದ್ ಹತ್ರ ನಿಲ್ಲಿಸಿದ್ವಿ ಅಲ್ಲಿ 7 ಗಂಟೆ ಆಗಿತ್ತು ನಾವು ಬಿಟ್ಟಾಗ 7 ಗಂಟೆಗೆ ಬಿಟ್ವಿ ಬಂದು 8 ಗಂಟೆಗೆ ಅಡುಗೆ ಮಾಡೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ವಿ ಅಲ್ಲಿ ಅಡುಗೆ ಮಾಡಿಕೊಂಡು ಊಟ ಗೀಟ ಮಾಡಿ ಬಿಡ ಅಷ್ಟೊತ್ತಿಗೆ 10:30 ಆಯ್ತು ನೋಡಿ ಇವಾಗ 11:30 ಆಗೈತೆ ಅಲ್ಲೇ 3 ಕಿಲೋಮೀಟ್ರ್ ಐತೆ ಆರಾಮಾಗಿ ಹೋಗ್ಬಿಡ್ತೀವಿ ಸಾಯಂಕಾಲದಷ್ಟೊತ್ತಿಗೆ ಸಾಯಂಕಾಲ ಹೋಗ್ತೀನಿ ನಾವು ನಾಳೆನೇ ಖಾಲಿ ಆಗೋದು ಇವತ್ತೇ ಖಾಲಿ ಮಾಡ್ಬೇಕಾಗಿತ್ತಲ್ಲವೋ ಏನು ಮಾಡ್ತೀರಾ ಮಳೆ ಬರೋದು ರೋಡ್ ಬೇರೆ ಕಾಣ್ತಿರ್ಲಿಲ್ಲ ನೋಡಿ ಅದು ರಾತ್ರಿ ಗಾಡಿ ಬಿದ್ದಿರೋದು ಮಳೆ ಬರೋದು ಮುಂದೆ ಅದು ಆಗ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ವಿ ಯಾಕೆ ಟೆನ್ಷನ್ ನೋಡ್ತಲ್ಲ ನೋಡಿ ಹೋಗಿ ಮುಂದೆ ಎಲ್ಲಾದರೂ ಟೀಚರ್ ಬುಟ್ಟಿ ಬೋರಿಗೆ ಬಂದ್ವಿ ಇಲ್ಲಿಂದ ಕೆಲಸ ಸ್ಟಾರ್ಟು ಮೆಟ್ರೋ ಕೆಲಸ ಮಾಡ್ತಿದ್ದಾರೆ ಇದು ಎಲ್ಲಿಗೆ ಹೋಗ್ತಾಯಿತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ನಾಗ್ಪುರ್ ಟು ಹೈದ್ರಾಬಾದಿಗೆ ಮಾಡ್ತಾ ಇರ್ಬೋದು ಅನಿಸುತ್ತೆ ಇಲ್ಲಿಂದ ಫುಲ್ ಜಾಮು ಇರುತ್ತೆ ರೋಡು ಯಾಕೋ ಇವಾಗ ಖಾಲಿ ಐತೆ ನೋಡಿ ಇದು ಫ್ಲೈವರ್ ಕೆಲಸ ಮಾಡ್ತಿದ್ದಾರಲ್ಲ ಅದಕ್ಕೆ ಜಾಮ್ ಆಗುತ್ತೆ ಭಾಳ ದಿವಸದಿಂದನೂ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅದ್ರ ಕೆಲಸ ನಡೀತಾನೇ ಇದೆ ನೋಡಿ ಆ ಕಡೆ ಫ್ಲೈವರು ಕೆಲಸ ಆಗ್ತಿದೆ ಈ ಕಡೆ ಇನ್ನೊಂದು ಫ್ಲೈವರ್ ಏನೋ ಮಾಡ್ತಿರ್ಬೋದು ಮೋಸ್ಟ್ಲಿ ಇವಾಗ ಫ್ಲೈವರ್ ಪಕ್ಕ ಹೋಗಿದೆ ಇಲ್ಲೇನು ಜಾಮ್ ಆಗಲ್ಲ ಮತ್ತು ಮುಂದೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋದರೆ ಸಾಕು ರಿಂಗ್ ರೋಡ್ ಇದು ಲೆಫ್ಟಿಗೆ ಹೊಡಿತೀವಲ್ಲ ಅಲ್ಲಿಗೆ ಹೋಗೋ ತಕ್ಕನೂ ಜಾಮ್ ಇರುತ್ತೆ ಯಾಕಂದ್ರೆ ನಮ್ಮ ಗಾಡಿ ಬೇರೆ ಓಡ್ತಾ ಇಲ್ಲ ಗುರು ಗಾಡಿ ಮುನ್ಸ್ಕೊಂಡತ್ತೆ ಯಾಕಂತನೂ ಗೊತ್ತಾಗಂಗಿಲ್ಲ ಏನಿಲ್ಲ ಇದ್ದಕ್ಕಿದ್ದಂಗೆ ಮೋಷನ್ ಕಟ್ ಆಗೋದು ಹಂಗೆ ಮಾಡ್ತೈತೆ ಏನಾಗೈತೆ ನಾವು ಇದಕ್ಕೆ ಯಾವ ಕಾಯಿಲೆ ಅಂತ ಗೊತ್ತಾಗ್ತಿಲ್ಲ ಫಸ್ಟು ನಮ್ಮ ಡಾಕ್ಟ್ರು ಸರಿಯಿಲ್ಲ ಅವನು MBBS ಓದಿಲ್ಲ ಅವನು ಯಾವುದೋ ಹಂಗಾಮಿ ಡಾಕ್ಟ್ರು ಬೇರೆ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ನನ್ನ ಕಂಪ್ಲೇಂಟು ಇದು ರೋಗ ಹೋಗ್ಬೋದೇನೋ ಗೊತ್ತಿಲ್ಲ ಇದ್ರ ಕಾಯಿಲೆ ಬೇರೆ ಡಾಕ್ಟ್ರ್ ಹತ್ರ ತೋರಿಸೋಣ ಇಲ್ಲ ಸೈಲೆನ್ಸರ್ ಕ್ಲೀನ್ ಮಾಡಿಸ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ನೋಡೋಣ ಊರಿಗೆ ಹೋದ್ಮೇಲೆ ಏನಾದರೂ ಒಂದು ಮಾಡೋಣಂತೆ ಆದರೆ ನಮ್ಮ ಡಾಕ್ಟ್ರ್ ಹತ್ರ ಅದಕ್ಕೆ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಈ ಸಲ ದುರ್ಗಾ ಮೋಟರ್ಸ್ನಾಗ ಹೋಗೋಣ ಅಲ್ಲಿ ನಮ್ಮ ಹುಡುಗರು ಇದ್ದಾರೆ ಪರಿಚಯ ಇರೋ ಹುಡುಗರು ಮತ್ತು ನಮ್ಮವರೆಲ್ಲ ಭಾಳ ಜನ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ತೋರಿಸೋಣ ಅಂತ ಇದ್ದೀನಿ ದುರ್ಗಾ ಮೋಟರ್ಸ್ ಅಂದರೆ ಅದೊಂದು ದೂರ ಇಲ್ಲ ಅಲ್ಲೇ ನಮ್ಮೂರಿಂದ 5 ಕಿಲೋಮೀಟ್ರ್ ಅಷ್ಟೇ ಇರೋದು ಗುಡ್ಡದ್ರಂಗನಹಳ್ಳಿ ಅಂತೇಳಿ ಅಲ್ಲಿಗೆ ಹೋಗೋಣ ಈ ರೇಣಣ್ಣ ಮೋಟರ್ಸ್ನಾಗೆ ಹೋದರೆ ಸರಿಯಾಗಿ ರೆಸ್ಪಾನ್ಸಿಂಗ್ ಮಾಡ್ತಿಲ್ಲ ಗುರು ಯಾಕೋ ನಮ್ಮ ಹುಡುಗ ಕೆಲಸನೇ ಮಾಡ್ಕೊಡ್ತಿಲ್ಲ ಲ್ಯಾಪ್ಟಾಪ್ ಹಾಕ್ಸಿದ್ವಿ ಎಲ್ಲ ಹಾಕ್ಸಿದ್ವಿ ಹಂಗೆ ಆಗ್ತೈತೆ ಅದು ಎಷ್ಟು ಲೀಟ್ರಿನ ಪ್ರಾಬ್ಲಮ್ ಹೇಳ್ತಿ ಗೊತ್ತಾಗ್ತಿಲ್ಲ
ನಮ್ಮನ್ಗೆ ಹೇಳ್ತಾ ಇದ್ದೀನಿ ಸೈಲೆನ್ಸರ್ ಕ್ಲೀನ್ ಮಾಡ್ಬೇಕು ಕಣೋ ಅಂದರೆ ನನ್ನ ಮಾತೇ ಕೇಳಂಗಿಲ್ಲ. ಅದಕ್ಕೆ ಒಂದ್ಸಲಿ ಸುಮ್ಮನೆ ಕೇಳೋಣ ಬೇರೆ ಕಡೆ ಹೋಗಿ. ಸೈಲೆನ್ಸರ್ ಹಂಗೂ ಕ್ಲೀನ್ ಮಾಡ್ಬೇಕಂದ್ರೆ ಬಂದು ಅವನ ಹತ್ರನೇ ಬಿಡಿಸಿದ್ರೆ ಆಯ್ತು. ಶೋರೂಮ್ ಒಳಗೆ ಕೆಲಸ ಮಾಡೋದು ಕ್ಲೀನಾಗಿ ಮಾಡಿಕೊಡ್ತಾನೆ, ಎಲ್ಲಿ ಹೋಗೋದು ಇಲ್ಲಿಂದ ಹಂಗೆ ಮಾಡಬೇಕು. ಇದ್ದಕ್ಕಿದ್ದಂಗೆ ಡೌನ್ ಆಗುತ್ತೆ ಪಿಕಪ್ಪು, ಮೈಲೇಜು ಡ್ರಾಪ್ ಆಗಿಬಿಟ್ಟದ್ದು ಗುರು. ಸೈಲೆನ್ಸರ್ ಕ್ಲೀನ್ ಮಾಡಬೇಕು. ಅದು ಎಲ್ಲ ವೀರ್ಯ ಇರುತ್ತಲ್ಲ, ಅದು ಒಳಗೆ ಫಿಲ್ಟ್ರ್ ಒಳಗೆ ಇದು ಡೆಪ್ಪಿನ ಫಿಲ್ಟ್ರ್ ಇರುತ್ತೆ, ಡೆಪ್ಪು ಸೈಲೆನ್ಸರ್ ಫಿಲ್ಟ್ರು ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಒಳಗೆ. ಯಾವುದ್ಯಾವುದೋ ಡೆಪ್ ಹಾಕಿರ್ತೀವಲ್ಲ, ಅದಕ್ಕೆ ಅದನ್ನ ಬಿಡಿಸಿ ಕ್ಲೀನ್ ಮಾಡಿಸೋವ್ರಿಗೆ ಅಷ್ಟೇ ಅದು. ನೋಡೋಣ, ದುರ್ಗಾ ಮೋಟರ್ಸ್ನಾಗ ಹೋಗಿ ಕೇಳೋಣ. ಕ್ಲೀನ್ ಮಾಡಲೇಬೇಕಂದ್ರೆ ದುರ್ಗದಾಗ ಬಂದು ಮಾಮೂಲಿ ಶೋರೂಮ್ನಾಗೆ ಮಾಡಿಸಿದ್ರಾದ್ರು ಏನು ನೋಡೋಣಂತೆ. ದುರ್ಗಕ್ಕೆ ಹೋದ್ಮೇಲೆ ಇವಾಗ ನಾಗ್ಪುರ್ ಎಂಟ್ರೆನ್ಸಿಗೆ ಬಂದು ನೋಡಿ, ಇನ್ನೇನು ಬೈಪಾಸ್ ಐತೆ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕಷ್ಟೇ ನಾವು. ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು, ಇನ್ನೊಂದು ಚೂರು ಮುಂದೆ ಯಾರಿಗೂ JCB ಹಿಂಗೆ ಬಂತು ಅಡ್ಡ ಒಂದೇ ಸಲ ನೋಡಿ. ಇದು ಮೆಟ್ರೋ ಕೆಲಸನೇ ಮಾಡ್ತಿರೋದು ಇಲ್ಲಿಂದ ಕೆಲಸ ಕ್ಲೋಸ್ ನೋಡಿ. ಇಲ್ಲಿಂದ ರೋಡ್ ಫ್ರೀ. ಆದರೂ ಸಾಯಂಕಾಲ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ ರೋಡು. ಇಲ್ಲೊಂದೇ ಅಲ್ಲ, ಯಾವ ಕಡೆ ಹೋದ್ರೂ ಅಷ್ಟೇ. ಯಾಕಂದರೆ ಎಂಪ್ಲಾಯಿಗಳೆಲ್ಲ ಮನೆಗೆ ಹೋಗ್ತಿರ್ತಾರೆ, ಮನೆ ಕಡೆಗೆ ಕೆಲಸ ಮಾಡೋರೆಲ್ಲ, ಹಂಗಾಗಿ ಜಾಮ್ ಆಗುತ್ತೆ. ಇವಾಗೇನು ಫ್ರೀ ಐತೆ, ಸಾಯಂಕಾಲ ಬೆಳಗ್ಗೆ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ ಗುರು. 2 ಗಂಟೆ ಆದ ಗುರು ನಾವು ನಾಗ್ಪುರಿಗೆ ಬರೋಷ್ಟೊತ್ತಿಗೆ. ಇನ್ನೂ ಹೋಗ್ಬೇಕು, ಸಾಯಂಕಾಲ ಆಗ್ತದೆ ಹೋಗೋಷ್ಟೊತ್ತಿಗೆ. ನಾವು ಏನು ನೆಗ್ಲೆಕ್ಟ್ನಾಗ ಬಂದೀವಂದರೆ ಹೆಂಗಂದ್ರೂ ಸಾಯಂಕಾಲದಷ್ಟೊತ್ತಿಗೆ ಹೋಗ್ತೀವಲ್ಲ ಅಂಥೇಳಿ. ಬೆಳಗ್ಗೆ ಎದ್ದ ತಕ್ಷಣ 70 ಕಿಲೋಮೀಟ್ರ್ ಬಂದ್ವಿ. 70 ಕಿಲೋಮೀಟ್ರ್ ಬಂದು ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ವಿ. ಅಡುಗೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಅಲ್ಲಿಂದ ಊಟ ಮಾಡಿ ಹೊರಟಾರು, ಇನ್ನೂ ಎಲ್ಲಿ ನಿಲ್ಲಿಸಿಲ್ಲ, ಸುಮ್ಮನೆ ಸೀದಾ ಬರ್ತಾ ಇದೆ ನೋಡಿ. ಇವಾಗಿಲ್ಲಿ ನಮ್ಮ ಭಟ್ರು ಎನ್ನಾರ್ಪುರ ಕೊಪ್ಪದವ್ರು ಸಿಕ್ಕಿದ್ರು ಜಾಮ್ನಾಗೆ. ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಅಷ್ಟೇ. ಇನ್ನೇನು ನಾವು ಇನ್ನೊಂದು ಸ್ವಲ್ಪ ದೂರ ರಿಂಗ್ ರೋಡ್ ಬಂದೇ ಬಿಡ್ತೀರು. ಇನ್ನೊಂದು ಸ್ವಲ್ಪ ಇಲ್ಲೇ ಹೋಗಿ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕಷ್ಟೇ. ರೈಟಿಗೆ ಹೋದರೆ ಜಬಲ್ಪುರ ಹೋಗ್ತತೆ, ನಾವು ಲೆಫ್ಟಿಗೆ ಹೋಗ್ಬೇಕು. ಲೆಫ್ಟಿಗೆ ಹೊಡ್ಕೊಂಡು ಸೀದಾ ಭೋಪಾಲ್ ರೋಡಾಗಿ ಹೋಗ್ತಾ ಇರ್ಬೇಕಷ್ಟೇ ನಾವು. ಬನ್ನಿ ಬೈಪಾಸಲ್ಲಿ ಹೋಗಿ ಸಿಗೋಣ. ಇವಾಗ ನಾಗ್ಪುರೆಲ್ಲ ಪಾಸ್ ಮಾಡಿ ಬೈಪಾಸಾಗಿ ಹೋಗ್ತಾ ಇದ್ದೀವಿ. ಇದು ಯಾವುದಪ್ಪ ಇದೆ ಅಂದರೆ ಭೋಪಾಲ್ ರೋಡ್. ಇದು ನಾನು ಹೋಗ್ಬೇಕಾಗಿರೋದು ಭೋಪಾಲ್ ರೋಡ್ನಾಗೇನೆ. ಅವನು ಭೋಪಾಲ್ ರೋಡಾಗಿ ಹೋಗಿ ಎಂಥ ಊರು ಬರೋದು ಗುರು, ಅಲ್ಲಿಂದ ರೈಟಿಗೆ ಹೋಗ್ತಾನೆ ಚಿಂದ್ವಾಡ ಹೋಗೋಕ್ಕೆ. ನಾನು ಡೈರೆಕ್ಟ್ ಹಿಂಗೆ ಸಾವನೇರ್ ಹೋಗಿ ಭೋಪಾಲ್ ರೋಡಿಗೆ ಹೋಗ್ತೀನಿ. ನಾನು ಈ ಕಡೆ ಹೋಗ್ಬೇಕು, ಅವ್ನು ಆ ಕಡೆ ಹೋಗ್ತಾನೆ. ಹೋಗ್ಬಿಟ್ಟ ನೋಡಿ, ಮುಂದೆ ಅಲ್ಲಿ ಹೋಗ್ತೈತೆ ಗಾಡಿ ಒಂದು. ಅಂದರೆ ನಾನು ಸಾವನೇರಿಂದ ಲೆಫ್ಟ್ ಹೋಗ್ತೀನಿ, ಅವನು ರೈಟಿಗೆ ಹೋಗ್ತಾನೆ. ಚಿಂದ್ವಾಡ ಹೋಗೋದು ಅದೇ ರೋಡು. ನಾನು ಭೋಪಾಲ್ ಹೋಗ್ಬೇಕಂದ್ರೆ ಲೆಫ್ಟಿಗೆ ಹೋಗ್ತಾಯಿದ್ದೀನಿ. ಇಲ್ಲಿ ವಾತಾವರಣ ಸೂಪರ್ ಇದೆ ನೋಡಿ. ನಾವು ಈ ಕಡೆ ಯಾಕೆ ಬಂದ್ವಿ ಅಂದರೆ, ಆ ಕಡೆ ಹೋಗಿದ್ರೆ ಟೋಲ್ ಗೇಟ್ ಬರೋದು, ನನಗೆ 2 ಟೋಲ್ ಬರೋವು. ಈ ಕಡೆ ಬಂದರೆ 1 ಟೋಲ್ ಬರುತ್ತೆ. ಅಂದರೆ ಇಲ್ಲಿ ಬೈಪಾಸಾಗಿ 2 ಟೋಲ್ ಇದ್ದಾವೆ. ಅಮರಾವತಿ ರೋಡಾಗಿ ಒಂದು, ಕಲ್ಮೇಶ್ವರ ರೋಡಾಗಿ ಒಂದು. ಆರಾಮಾಗಿ ಅವು 2 ಟೋಲ್ ಪಾಸ್ ಮಾಡ್ಬೋದು. ಕಲ್ಮೇಶ್ವರಿಗೆ ಬಂದೇ ಹೋಗೋದು MP ಹೋಗ್ಬೇಕಂದ್ರೆ. ನೋಡಿ ಬಿಸಿಲು ಇವಾಗ ಕಾಣ್ತಾ ಇತ್ತು ನೋಡಿ, ಎಷ್ಟು ಸಖತ್ತಾಗಿದೆ ವ್ಯೂ. ಇಷ್ಟ ತನಕ ಬಿಸಿಲು ನೋಡಿಲ್ಲ ನಿನ್ನೆಯಿಂದ. ಇಲ್ಲಿ ಮಾತ್ರ ಬಿಸಿಲು ಕಾಣ್ತಾ ಇತ್ತು ನೋಡಿ. ಇನ್ನು ಮುಂದಕ್ಕೆ ಹೋದರೆ MP ಸಿಕ್ಕಾಪಟ್ಟೆ ಬಿಸಿಲು ಅನ್ಸುತ್ತೆ ನೋಡಿ. ಹಿಂಗಿದ್ರೆ ಸೂಪರ್ ಇರುತ್ತೆ. ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಿದೆ. ವ್ಯೂ ಮಾತ್ರ ಅಲ್ಟಿಮೇಟ್ ವ್ಯೂ ಇದು. ಏನೋ ಮಾಡ್ತಾರಲ್ಲ ಗುರು ಇಲ್ಲಿ ಕೆಲಸನ. ಯಾರೋ ಅಣ್ಣ ಬೈಕ್ನಲ್ಲಿ ಸೆಂಟ್ರಿಗೆ ಬಂದು ಯೂಟರ್ನ್ ಮಾಡ್ತಾನೆ ಸುಮ್ಮನೆ. ಈ ರೋಡ್ ಖಾಲಿ ಇರುತ್ತೆ, ಯಾವಾಗ್ಲೂ ಖಾಲಿನೇ ಈ ರೋಡು. ನೈಟು ಒನ್ ಡೇ ಯಾವಾಗಲೂ ಖಾಲಿ ಇರುತ್ತೆ ಈ ರೋಡಾಗ. ನಾವು ಕೋಪಲ್ಲಿ ಹೋಗ್ತೀವಲ್ಲ, ಈ ರೋಡಾಗೆ ಜಾಸ್ತಿ ಹೋಟ್ಲೇ ಇಲ್ಲ, ಎಲ್ಲ ಒಂದೊಂದು ಹೋಟ್ಲಿದ್ದಾವೆ. ಭೋಪಾಲ್ ರೋಡಾಗೆ ಯಾವಾಗ ಹೋಗಿದ್ದೆ ನಾನು ಸುಮಾರು ವರ್ಷನೇ ಆಯ್ತು ಗುರು, ಒಂದು 4-5 ವರ್ಷ ಆಯ್ತು. 3-4 ವರ್ಷ ಅನ್ಕೊಂಬಿಟ್ರಿ ಅವಾಗ ಹೋಗಿದ್ದು ಭೋಪಾಲ್ಗೆ. ಅಲ್ಲಿಂದ ಇತ್ಲಾಗ ಹೋಗಿಲ್ಲ. ಅಂದರೆ ರೋಡಾಗೆ ನೈಟ್ ಕಳ್ತನ ಜಾಸ್ತಿ, ಹಂಗಾಗಿಲ್ಲ ಗಾಡಿ ಓಡಾಡಲ್ಲ. ಹೋಗ್ತವೆ ಅಂದರೆ ನಾವು ಅಣ್ಣಚ್ಚಿ ಗಾಡಿಗಳು ಬೇರೆ ಯಾವ ಹೋಗಲ್ಲ. ದಿಲ್ಲಿಗೆ ಹೋಗೋರು ಹಿಂಗೂ ಹೋಗ್ಬೋದು. ಹಂಗೆ ಅದು ಝಾನ್ಸಿ ಮೇಲೆ ಹೋಗೋದಕ್ಕಿಂತ ಝಾನ್ಸಿ ಸಾಗರ್ ಮೇಲೆ ದಿಲ್ಲಿಗೆ ಹೋಗೋ ಗಾಡಿ ಹಿಂಗೆ ಹೋಗ್ತವೆ. ಹೆಂಗಂದರೆ ಇಲ್ಲಿಂದ ಭೋಪಾಲು, ಬ್ಯಾವ್ರಾ, ಅಲ್ಲಿಂದ ಸೀದಾ
ಜಾಲವಾಡ ಕೋಟೆ ಹೋಗಿ ಎಕ್ಸ್ಪ್ರೆಸ್ ಹೈವೇ ಅಂತ ಗಾಡಿ ಹಿಂಗೆ ಹೋಗ್ತವೆ. ನಾಗ್ಪುರಿಂದ ಇದು ಮೆಣಸಿನ್ಕಾಯಿ ಅವೆಲ್ಲ ಲೋಡ್ ಅದಾವು. ಇಲ್ಲಾಂದರೆ ಆ ಕಡೆ ಹೋಗ್ತವೆ. ಆ ಕಡೆ ಹೋದ್ರೆ RTO ಖರ್ಚು ಜಾಸ್ತಿ ಅಂತೇಳಿ ಈ ಕಡೆ ಹೋಗೋದು ಜಾಸ್ತಿ. ಈ ಕಡೆ ಯಾವ್ಯಾವ ಇದಕ್ಕೆ ಇಂದೂರು ಗಾಡಿ ಇಂದೂರ್ಗೆ ಹೋಗೋರು ಇಲ್ಲೇ ಹೋಗೋದು. ಬೇತೂಲ್ ಅಂತ ಬರುತ್ತೆ, ಬೇತೂಲಿಂದ ಲೆಫ್ಟಿಗೆ ತಗೊಂಡು ಇಂದೂರ್ಗೆ ಹೋಗ್ತಾರೆ. ಸೀದಾ ಹೋದರೆ ಭೋಪಾಲು ಬೇರೆ ಹೋಗ್ತಾರೆ. ನೋಡೋಣ ದಿಲ್ಲಿಗೆ ಹೋದರೆ ಯಾವಾಗನ್ನ ಆ ರೋಡ್ನಾಗ ಒಂದ್ಸಲಿ ಹೋಗೋಣಂತೆ ಭೋಪಾಲ್ ಮೇಲೆ. ಅಂದರೆ ಫಾರೆಸ್ಟ್ ಸಿಕ್ಕಾಪಟ್ಲೆ ಅಲ್ಲಿ. ಇವಾಗೆಲ್ಲ ಚಾ ಕುಡಿಯೋಕೆ ನಿಲ್ಲಿಸಿ ತಿಪ್ಪೇಶಿಗೆ ಬಾಯ್ ಹೇಳಿ ಕಳಿಸಿ ನಾವು ಹೋಗ್ಬೇಕು ಮುಂದ್ಗಡೆಗೆ. ಇವತ್ತೇನು ಖಾಲಿ ಆಗಲ್ಲ. ಈಗ ಹೋಗಿ ಸ್ಟೋರ್ ಹತ್ರ ನಿಂತ್ಕೋಬೇಕಷ್ಟೇ ನಾವು. ಸ್ಟೋರ್ನಾಗ ಯಾವಾಗನ್ನ ಇಳಿಸ್ಕೊಂಡಿಲ್ಲ ಅವರು. ಒಟ್ಟು ನಾಳೆ ಇಳಿಸ್ಬೋದು, ಇಲ್ಲ ಸಾಯಂಕಾಲ ಇಳಿಸ್ಬೋದು. ನೋಡೋಣಂತೆ ಯಾವಾಗ ಇಳಿಸ್ತಾರೋ. ಇವಾಗ ಅಲ್ಲಿ ಹೋಗಿ ನೋಡೋಣಂತೆ. ಫಸ್ಟು ಚಾ ಕುಡ್ದು ತಿಪ್ಪೇಶಿನ ಕಳ್ಸೋಣ ಬನ್ನಿ. ನಾನೇನು ಈ ರೋಡಾಗ ಗಾಡಿನೇ ಓಡಾಡಲ್ಲ ಅಂದ್ಕೊಂಡಿದ್ದೆ ಗುರು. ಗಾಡಿ ಓಡಾಡ್ತದಾವೆ ಪರವಾಗಿಲ್ಲ, ಅಲ್ಲೊಂದು ಯಾವ ಅಂದರೆ ಇವು ಟ್ರಾಲರು ಅವೆಲ್ಲ ಹೋಗ್ತದವೆ. ನಾಗ್ಪುರಿಂದ ಇವಕ್ಕೆ ಹೋಗೋ ಗುರು. ಯಾವ ರಾಜಸ್ಥಾನ ಹರಿಯಾಣ ಹೋಗೋ ಗಾಡಿ ಎಲ್ಲ ಇಲ್ಲೇ ಹೋಗ್ತದೆ ನೋಡಿ. ಬರೀ ಅವೇ ಕಾಣ್ತಿರೋದು ಜಾಸ್ತಿ. HR ರಾಜಸ್ಥಾನ PB ನಂಬರ್ ಗಾಡಿಗಳೇ ನೋಡಿ. ಆ ಕಡೆ ಎಲ್ಲ ಹೋಟ್ಲೆ ರಾಜಸ್ಥಾನಿ ಹೋಟ್ಲ್ ಗುರು ಇದು. ಅದಕ್ಕೆ ಇಲ್ಲಿ ಇಷ್ಟಕ್ಕೊಂದು ಗಾಡಿ ಕಾಣ್ತದವೆ. ರಾಜಸ್ಥಾನಿ ಹೋಟ್ಲ್ ಬೇರೆ ಐತೆ. ಇಲ್ಲಿಂದ ಇನ್ನು ಒಂದು 40 ಕಿಲೋಮೀಟ್ರ್ ಐತೆ ಅಷ್ಟೇ ನಮ್ದು ಅನ್ಲೋಡಿಂಗ್ ಪಾಯಿಂಟು. ಹೋಗ್ಬಿಡ್ತೀನಿ ಇನ್ನೊಂದು ಅರ್ಧ ಗಂಟೆ, ಬೇಡ ಅರ್ಧ ಗಂಟೆ ಅಲ್ಲ 1 ಗಂಟೆ ಅಂದ್ಕೊಂಬಿಡ್ರಿ. 1 ಗಂಟೆಗೆ ಹೋಗ್ಬಿಡ್ತೀನಿ ನೋಡಿ. ಏನಂದರೆ ಈ ರೋಡ್ನಾಗ ಛತ್ತೀಸ್ಗಢ ಟ್ರಾಲರು ಅವು ಓಡಾಡ್ಬೋದೇನೋ. ನೈಟ್ ಏನು ಬಂದಿಲ್ಲ ನಾವು ನೈಟ್ ಗಾಡಿ ನೋಡೋಕ್ಕೆ. ಅಗ್ಲತ್ತು ಅಷ್ಟೇ ಗಾಡಿ ಕಾಣ್ತಿರೋದು. ಇವಾಗ ಟೈಮ್ ಅಲ್ಲೇ 3 ಗಂಟೆ ಆಗೈತೆ. ಯಾರಿಗೂ ಕಂಟಿನ್ಯೂರ್ ನಾನು ಹೋಗಂಗಿಲ್ಲ. ಅದ್ರಾಗ ಈ ಬುಲೆರೋ ಒಂದು ಜೊತೆಗೆ ಹೋಗ್ತೈತೆ. ವಿಡಿಯೋ ಎಷ್ಟು ದೊಡ್ಡದಾತೇನೋ ಗೊತ್ತಿಲ್ಲ, ನೋಡೋಣ ಆಮೇಲೆ. ಈ ವಿಡಿಯೋ ತುಂಬ ಉದ್ದ ಆಗಿದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಯಾವ ಕಡೆ ಹೋಗ್ತೀನಿ ಏನಂತೇಳಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಬಾಯ್ ಗುಡ್ ನೈಟ್, ಟೇಕ್ ಕೇರ್.